ಬೆಂಗಳೂರಲ್ಲಿ ನೈಟ್ ಎಷ್ಟು ಚೆನ್ನಾಗಿದೆ ರೀ. ಕೇಳ್ತಿರಲ್ಲ ಚಂದನ, ಪದಗಳು ವರ್ಣಿಸಕ್ಕೆ ಆಗಲ್ಲ. ನಿಜ. ಇಷ್ಟೊತ್ತಾದ್ರೂ ಎಲ್ಲಾ ಅಂಗಡಿಗಳು ತೆರೆದಿದಾವೆ. ರೀ ರೀ ರೀ, ಈ ಬಿಲ್ಡಿಂಗ್ ಗಳಲ್ಲಿ ನಿಮ್ ಅಣ್ಣ ಕಟ್ಸಿರೋ ಬಿಲ್ಡಿಂಗ್ ಯಾವ್ದ್ಯಾವ್ದು? ಯಾವನಿಗೆ ಗೊತ್ತು? ಬೆಂಗಳೂರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಿಮ್ ಅಣ್ಣನೇ ಕಟ್ಸಿರೋದು ಅಂತ ಹೇಳಿದ್ರಿ. ಹೌದೌದು, ನಮ್ಮ ಅಣ್ಣನೇ ಕಟ್ಸಿರೋದು. ಆದ್ರೆ ನಮ್ಮ ಅಣ್ಣ ಈ ಬಿಲ್ಡಿಂಗ್ ಗಳನ್ನ ಕಟ್ಸಿದಾರಲ್ಲ, ಅದನ್ನ ಲೆಕ್ಕ ಇಟ್ಕೊಳ್ಳೋ ಲಿಮಿಟ್ ನ ದಾಟ್ಬಿಟ್ಟಿದ್ದೇನೆ. ನೈಸ್. ನಾವ್ ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು? ಒಂದ್ 20 ನಿಮಿಷ ಆಗಿರ್ಬೋದು. 1 hour ಆಯ್ತು ರೀ. 1 hour ಆಯ್ತಾ? ಗೊತ್ತೇ ಆಗ್ಲಿಲ್ಲ ರೀ. ಹೆಂಗ್ ಗೊತ್ತಾಗತ್ತೆ ಹೇಳಿ? ಒಳ್ಳೆ ಚಿಕ್ಕ ಮಗು ತರ ರೀ ನೀವು. ಈ ಗಾಡಿ ಮೇಲೆ ಕುತ್ಕೊಂಡು ಸುತ್ತಮುತ್ತ ಇರೋ ಬಿಲ್ಡಿಂಗ್ ಗಳನ್ನ ನೋಡ್ತಾ ಇದ್ರಲ್ಲ, ಅದಕ್ಕೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇವಾಗ ಹೇಗ್ ಅನ್ಸ್ತಿದೆ? ನಿಮ್ ಮನ್ಸಲ್ಲಿ ಲವ್ ಶುರು ಆಗ್ತಿದ್ಯಾ? ಏನಂದ್ರೆ? ಅಂದ್ರೆ ನಿಮ್ಮ ಮನ್ಸು ಲವಲವಿಕೆಯಿಂದ ಇದೆಯಾ ಅಂತ ಕೇಳಿದೆ ಅಷ್ಟೇ. ಓಕೆ ರೀ, ಪರವಾಗಿಲ್ಲ. ಫೀಲಿಂಗ್ ಬೆಟರ್. ನೋಡ್ತಾ ಇರಿ, ನೀವು ವಾಪಸ್ಸು ಮನೆಗೆ ಹೋಗೋ ಅಷ್ಟರಲ್ಲಿ ನಿಮ್ ಮನ್ಸು ಕತ್ಲೆಯಿಂದ ಬೆಳಕಿನ ಕಡೆ ಬರುತ್ತೆ. ವಾವ್, ಇಲ್ಲಿಂದ ಇಡೀ ಬೆಂಗಳೂರೇ ಕಾಣಿಸುತ್ತಲ್ವಾ? ನನಗೆ ಇಡೀ ಪ್ರಪಂಚನೇ ಕಾಣಿಸ್ತದೆ. ಎಷ್ಟು ಪೀಸ್ಫುಲ್ ಆಗಿದೆ ಅಲ್ಲ? ಹೌದು. ಆದ್ರೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಅದು ಇಲ್ಲಿ ಎಲ್ರು ಐಸ್ ಕ್ಯಾಂಡಿ ತಿಂದು ಕಡ್ಡಿನ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದಾರಂತೆ. ಬನ್ನಿ ಇಬ್ರು ಸೇರ್ಕೊಂಡು ಎತ್ತಾಕಣ. ಬನ್ನಿ 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 ಬನ್ನಿ. ಅಯ್ಯೋ, ನನಗ ಕೆಲಸ ಮಾಡಲ್ಲ ಅಭ್ಯಾಸ ಇಲ್ಲ. ನನಗೇನು ಅಭ್ಯಾಸ ಇದೆಯಾ? ಇದೇ ಕೆಲಸ ನನ್ಗೆ. ಬೇಜಾರ್ ಕಳಿಯಕ್ಕೆ ಅಂತ ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದ್ರೆ ಯಾಕೆ ಏನು ಅಂತ ಒಳ್ಳೆ 108 ಪ್ರಶ್ನೆ ಕೇಳ್ತಿದ್ದೀರಲ್ಲ. ಅಯ್ಯೋ ಹಾಗಲ್ಲ ರೀ, ಇಷ್ಟೊತ್ತಲ್ಲಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ. ಮಳೆ ಬೇರೆ ಬರೋ ಹಾಗಿದೆ, ಚಳಿ ಬೇರೆ, ಮತ್ತೆ ಸುತ್ತಮುತ್ತ ಯಾರೂ ಇಲ್ಲ. ಬೆಂಗಳೂರಲ್ಲಿ ಯಾರು ಇಲ್ದೇ ಇರೋ ಜಾಗ ಸಿಗೋದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ. ಹಬ್ಬ, ಸಖತ್ತಾಗಿದೆ. ಮೈಂಡ್ ಫುಲ್ ಫ್ರೆಶ್ ಆಗತ್ತೆ ಅಲ್ವಾ? ಅಲ್ವಾ? ಕಷ್ಟ ಅನ್ನೋದು ಹೀಗೆ ರೀ, ಬಿರುಗಾಳಿ ಥರ ಬರುತ್ತೆ, ನಾವು ಹೆದರಿಸಿ ನಿಂತ್ರೆ ತಂಗಾಳಿ ಥರ ಹೋಗ್ಬಿಡುತ್ತೆ. ಒಂದ್ಸಲ ಇಲ್ಲೇನಾಯ್ತು ಗೊತ್ತಾ? ನಾನೊಬ್ಬನೇ ಇಲ್ಲಿಗೆ ಬಂದಿದ್ನಾ, ಸುಮಾರು ಒಂದು 10-11 ಗಂಟೆ ಆಗಿರ್ಬೋದೇನಪ್ಪ. ಆಗ ಒಬ್ಬ ಹುಡುಗ ಇಲ್ಲಿಗೆ ಬಂದ. ಹುಡುಗನ ಒಬ್ನೇ ಬಂದಿದ್ನಾ? ಒಬ್ಬನೇ ಬಂದಿರಲಿಲ್ಲ. ಓ, ಹುಡುಗಿ ಜೊತೆ ಬಂದಿದ್ನಾ? ಅಲ್ಲ ರೀ, ಅವನು ಒಂದು ಮೊಲದ ಜೊತೆ ಬಂದಿದ್ದ, ರಾಬಿಟ್. ಮೊಲನ? ಮೊಲ ಇಟ್ಕೊಂಡು ಅವನೇನ್ ಮಾಡ್ತಿದ್ದ?
ಆ ಮೊಲ ಸತ್ತೋಗಿತ್ತು. ಅಯ್ಯಯ್ಯೋ, ಸತ್ತೋಗಿತ್ತ? ಛೇ, ಅದ್ರ ಮೇಲೆ ಏನಾದ್ರು ಗಾಡಿ ಹಚ್ಚಿದ್ರಾ? ಯಾರವನು? ಅಯ್ಯೋ ಅದು ಬಿಡಿ ಮೇಡಮ್. ಅವನ ಹೆಸರು ಹೇಳಿರಲ್ಲ, ಅವನ ಹೆಸರು ಪ್ರೀತಮ್ ಅಂತ. ಎದೆಲಿ ಪ್ರೀತಿನೇ ತುಂಬಿಕೊಂಡಿದ್ದವನು. ಅಷ್ಟೊಂದ್ ಪ್ರೀತಿ ತುಂಬಿಕೊಂಡಿರೋನು ಸತ್ತೋಗಿರೋ ಮೊಲನ ಯಾಕೆ ಇಟ್ಕೊಂಡ್ ಬಂದಿದ್ದ? ಪ್ರೀತಮ್ ಆ ಮೊಲಕ್ಕೆ ಒಂದು ಹೆಸರು ಇಟ್ಟಿದ್ದ. ಏನು? ದೇವದಾಸ. ದೇವದಾಸ? ದೇವದಾಸಂದೊಂದು ಡೀಪ್ ಲವ್ ಸ್ಟೋರಿ. ತುಂಬಾ ಆಳವಾಗಿ ಪ್ರೀತಿಸಿದ ಪ್ರೇಯಸಿ ಅಗಲಿಕೆನ ಅರ್ಗಿಸ್ಕೊಳಕ್ಕಾಗ್ದೆ ಅಸುನೀಗಿತ. ಅಂತ್ಯ ಸಂಸ್ಕಾರಕ್ಕೆ ಅಂತ ಪ್ರೀತಮು ದೇವದಾಸನ ಇಲ್ಲಿಗೆ ತಗೊಂಡ್ ಬಂದಿದ್ದ. ಅಯ್ಯೋ ಪಾಪ ದೇವದಾಸ, ಪ್ರಾಣ ಬಿಡೋಷ್ಟು ನೋವಾಗಿದೆ ಅಂದ್ರೆ ಎಷ್ಟು ಡೀಪ್ ಆಗಿ ಲವ್ ಮಾಡಿರ್ಬೋದಲ್ವಾ? ಮೇಡಮ್, ಇಲ್ಲೇ ಕೆಳಗೆ ದೇವದಾಸನ ಸಮಾಧಿ ಮಾಡಿದ್ದು. ಅಲ್ಲೊಂದು ಬಂಡೆ ಕಲ್ಲಿಟ್ಟಿದ್ದಾರೆ. ಆ ಬಂಡೆ ಮೇಲೆ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಬರ್ದಿದ್ದಾರೆ. ನೀವ್ ಅದನ್ನ ನೋಡಿದ್ರೆ ಇನ್ನೂ ತುಂಬಾ ಫೀಲ್ ಆಗ್ಬಿಡ್ತೀರಾ. ನೋಡೋದ್ ಬೇಡ ಬಿಡಿ. ಏಯ್, ಯಾರಪ್ಪ ನೀವು? ಜೊತೆಗೆ ಏನ್ ಮಾಡ್ತಿದ್ರಿ ಅಲ್ಲಿ? ಅದು ಸರ್, ಪ್ಲೇಸ್ ಚೆನ್ನಾಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಷ್ಟೊತ್ತಿಗೆ ಇಲ್ಲಿ ಬರಬಾರ್ದು ಅಂತ ಹೊರಗಡೆ ಬೋರ್ಡ್ ಹಾಕಿಲ್ವಾ? ಅಯ್ಯೋ ಹೌದಾ ಸರ್? ನಮ್ಗೆ ಯಾರು ಹೇಳಲಿಲ್ಲ. ಈ ಹುಡುಗಿ ಯಾರು? ಇವರು ಹಂಗಂದ್ರೆ ಇವರು ನನ್ನ ಲೈಫ್ಗೆ ಬಲ್ಗಾಲ್ ಇಟ್ಟು ಬಂದಿರೋ ನನ್ನ ವೈಫ್. ನಾವು ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನೀವಿಬ್ರು ಜಾಗ ಖಾಲಿ ಮಾಡಿ. ಸರಿ ಸರ್, ನೀವು ಆರಾಮಾಗಿ ರೌಂಡ್ಸ್ ಹೋಗಿ ಬನ್ನಿ. ಅಂದ್ರೆ ನೀವು ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನಾವು ಹೋಗಿರ್ತೀವಿ ಅಂತಂದೆ. ಸರಿ ಸರಿ, ಬೇಗ ಹೊರಡಿ. ಸರಿ. ಏನು, ಅವ್ರಿಗೆ ನಾವು ಗಂಡ ಹೆಂಡತಿ ಅಂತ ಹೇಳ್ತಿದ್ರಾ? ಅಲ್ವಾ ಮತ್ತೆ? ಆಯ್ತಾಯ್ತು ಬನ್ನಿ, ಹೊರಗಡೆ ಏನಾದ್ರು ತಿನ್ಕೊಂಡು ಹೋಗೋಣ. ಇಷ್ಟೊತ್ತಾದ್ರೂ ಎಲ್ಲಾ ಅಂಗಡಿಗಳು ಓಪನ್ ಇದೆ. ಇಲ್ಲ, ಹಾಗೆ ಬೆಂಗಳೂರಲ್ಲಿ ತುಂಬಾ ಜನ ಹೊಟ್ಟೆ ಪಾಡಿಗೆ 24 ಗಂಟೆ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಎಷ್ಟೊತ್ತಾದ್ರೂ ಇಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ. ತೊಳಿ ಹೊರಡೋಣ ಬನ್ನಿ. ನೀವು ಗಾಡಿ ಸ್ವಲ್ಪ ಮೆತ್ತಗೆ ಓಡಿಸ್ತೀರ ತಾನೆ? ಏಯ್, ಏನ್ರಿ ಹಿಂಗ್ ಹೇಳ್ತಿದ್ದೀರಾ? ಸೇಫ್ಟಿಗೆ ಇನ್ನೊಂದ್ ಹೆಸ್ರೆ ಹರಿ. ಅಲ್ಲ, ಬರ್ಬೇಕಾದ್ರೆ ನೀವು ಎಷ್ಟೋ ಸಲ ಸಡನ್ ಆಗಿ ಬ್ರೇಕ್ ಎಲ್ಲ ಹಾಕ್ತಿದ್ರಿ. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಬ್ರೇಕ್ ಹಾಕುವಾಗ ನಿಮ್ನ ಕೇಳೇ ಹಾಕ್ತೀನಿ, ಓಕೆನಾ? ಇವಾಗ ಬನ್ನಿ ಹೊರಡೋಣ. ಅಣ್ಣ, ಇವತ್ತೇನು ತಿಂಡಿ? ನಿಮ್ಗೆ ಏನ್ ಬೇಕೋ ಕೇಳಿ, ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ. ನಂಗೋಸ್ಕರ ಏನು ಸ್ಪೆಷಲ್ ಆಗಿ ಮಾಡೋದು ಬೇಡ. ನೀವೇನ್ ಮಾಡ್ತೀರೋ ನಾನು ಅದನ್ನೇ ತಿಂತೀನಿ. ಓ, ಚಟ್ನಿ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂತಿದ್ದೀರಾ? ನಾನು ರುಬ್ಕೊಡ್ತೀನಿ. ಬೇಡ ಬೇಡ. ಯಾಕೆ? ಅಣ್ಣ, ನಿಂಗೆ ಎಷ್ಟ್ ಸಲ ಹೇಳಿದೀನಿ ನಿದ್ದೆ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಆಯ್ತು. ಇವಾಗ ಗೊತ್ತಾಯ್ತಾ ಯಾಕೆ ಬೇಡ ಅಂದೆ ಅಂತ? ಗೊತ್ತಾಯ್ತು. ಇಲ್ಲ ಅಣ್ಣ, ನೀವ್ ಹೀಗಿದ್ರೆ ಅವ್ರು ಹೇಗ್ ಸರಿ ಹೋಗ್ತಾರೆ ಹೇಳಿ? ಅರ್ಥ ಮಾಡ್ಕೋತಾರೆ, ಪಾಪ ಇನ್ನು ಚಿಕ್ಕ ಮಕ್ಳು. ಚಿಕ್ಕ ಮಕ್ಳ? ಚಿಕ್ಕ ಮಕ್ಳಿಗೆ ದೊಡ್ಡವರು ಬುದ್ಧಿ ಹೇಳ್ಬೇಕು. ಅವರು ಮಲಗೋದ್ ಲೇಟು, ರಾತ್ರಿ ಹೊತ್ತು ಮೊಬೈಲ್ ನೋಡ್ತಾ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಗತ್ತೆ. ಮತ್ತೇನ್ ಮಾಡಕ್ ಹೊರಟಿದ್ದೀರಾ? ಒಬ್ಬರನ್ನ ಎಬ್ಸಿದ್ರೆ ತಾನೇ ಪ್ರಾಬ್ಲಮ್ಮು. 3 ಜನನ ಒಟ್ಟಿಗೆ ಎಬ್ಬಿಸ್ತೀನಿ. ಅಯ್ಯೋ, ಅದಿನ್ನೂ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಪ್ರಾಬ್ಲಮ್? ಅದ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಂತ ನೋಡೇ ಬಿಡೋಣ. ಅಲ್ಲ ಅಣ್ಣ, ನಾನು ಟ್ರೈ ಮಾಡಿದ್ರು 7 ಗಂಟೆ ಮೇಲೆ ನಂಗಂತೂ ನಿದ್ದೆನೆ ಬರಲ್ಲ. ಇವ್ರುಗಳು 10 ಗಂಟೆ ಆದ್ರೂ ಮಲ್ಗಿದಾರಲ್ಲ. ಹೀಗೆ ಬಿಟ್ರೆ ಅವ್ರು ಬೆಳಿಗ್ಗೆ ತಿಂಡಿಗಲ್ಲ, ಊಟಕ್ಕೆ ಎದ್ದೇಳ್ತಾರೆ ಮಧ್ಯಾಹ್ನ. ಹೇಳದ್ನಲ್ಲಮ್ಮ,
ರಾತ್ರಿ ಎಲ್ಲ ಮಾತಾಡ್ತಿರ್ತಾರೆ, ಮಲಗಿರಲ್ಲ ಅಂತ. ಮಲಗ್ಲಿ ಬಿಡಿ ಪಾಪ, ನೀವು ಡಿಸ್ಟರ್ಬ್ ಮಾಡ್ಬಿಡಿ. ಹೌದಾ? ನೀವ್ ನೋಡ್ತಾ ಇರಿ, ಇವತ್ತಿ ಚಂದನ ಏನು ಅಂತ ತೋರಿಸ್ತೀನಿ. ಬೇಡಮ್ಮ. ಅದ್ಗೆ ನಮ್ನ ಇಷ್ಟ ಬೇಗ ಯಾಕೆ ಎಪ್ಸಿದ್ರಿ? ಬೇಗನಾ? ಟೈಮ್ ಎಷ್ಟು ಅಂತ ಗೊತ್ತಾ? ಸಾಕು, ಎದ್ದೇಳಿ. ಇನ್ಮೇಲಿಂದ ಎಲ್ರು 7 ಗಂಟೆ ಒಳಗಡೆ ಎದ್ಬಿಡ್ಬೇಕು. ನೀವು ಮಲ್ಗಿರೋದೇನಾದ್ರೂ ನಾನ್ ನೋಡಿದ್ರೆ ಹೀಗೆ ಮಾಡ್ಬೇಕಾಗತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಅದ್ಗೆ, ನಾನು ಇದನ್ನೇ ಹೇಳ್ಬೇಕು ಅಂತಿದ್ದೆ. ಅದ್ ಇಲ್ಲಿ ನೋಡಿ ಅದ್ಗೆ. ಏನು? ಏನಿಲ್ಲಪ್ಪ. ನಾನೇನ್ ಹೇಳ್ದೆ? ಏನ್ ಹೇಳಿದ್ರಿ? ಎದ್ದೇಳಿ ಅಂತ ಹೇಳ್ದೆ ತಾನೆ? ಎದ್ದೇಳಿ ಬೇಗ ಇಬ್ರು. ಇನ್ಮೇಲಿಂದ ಎಲ್ರು ಬೇಗ ಎದ್ದು ಅವ್ರಿಗೂ ಹೆಲ್ಪ್ ಮಾಡ್ಬೇಕು, ಅರ್ಥ ಆಯ್ತಾ? ನಾನು ಅದ್ಗೆ ಎಲ್ರೂನು. ಯಾಕೆ ಆಗಲ್ವಾ? ಆಗುತ್ತೆ ಆಗುತ್ತೆ ಆಗುತ್ತೆ. ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ಬರೋಣ. ಹಲೋ ಸರ್, ಇದನ್ನೆಲ್ಲ ಯಾರು ಎತ್ತುತ್ತಾರೆ? ಅಣ್ಣ. ಅವ್ರು ಮಲ್ಗಿದ್ ಅವ್ರು ತೆಗಿತಾರೆ, ನಿಮ್ ಕೆಲ್ಸ ನೀವೇ ಮಾಡ್ಬೇಕು ಸರ್. ಅಂದ್ರೆ ಚಾಪೆನು ನಾವೇ ಎತ್ತಿಡ್ಬೇಕಾ? ಸರಿ ಬಿಡಿ, ನಾನೇ ಎತ್ತಿರ್ತೀನಿ. ಅಯ್ಯೋ ಅದಕ್ಕೆ ಬೇಡ ಬೇಡ, ನಾನೇ ಎತ್ತಿಡ್ತೀನಿ. ಅಣ್ಣ, ನಿನ್ ಚಾಪೆ ನೀನೇ ಎತ್ತಿಡು. ಹಲೋ ಸರ್, ನಿಮ್ಗೇನಾದ್ರೂ ಮೈಕ್ ತಂದು ಅನೌನ್ಸ್ ಮಾಡ್ಬೇಕಾ? ಏನ್ರಿ, ಒಂದ್ ಚಾಪೆ ಮಾಡ್ಸೋದಕ್ಕೆ ಇಷ್ಟೊತ್ತಾ? ಅದ್ಗೆ ಇದೆಲ್ಲ ಹೊಸದಲ್ವಾ, ಅದಕ್ಕೆ ಸ್ವಲ್ಪ ಅಲ್ಲಲ್ಲ ತುಂಬಾ ಕಷ್ಟ ಆಗುತ್ತೆ. ಹಲೋ, ಹೋಗಿ ಬೇಗ. ಅಣ್ಣ, ಇಲ್ಲಿ ವಾಟರ್ ಟ್ಯಾಂಕ್ ಎಲ್ಲಿದೆ? ಯಾಕಮ್ಮ? ಮನೆ ಮುಂದೆ ಎಲ್ಲ ಒರೆಸಿ ರಂಗೋಲಿ ಹಾಕಕ್ಕೆ. ಅಯ್ಯೋ, ನಿನಗೆ ಏನಕ್ಕೆ ತೊಂದರೆ? ನಾನು ಮಾಡ್ತೀನಿ ಬಿಡು ಅದನ್ನೆಲ್ಲ. ನಾನು ನಿಮ್ಗೆ ಅಡುಗೆ ಮಾಡೋದ್ರಲ್ಲಂತೂ ಏನೂ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ರಂಗೋಲಿ ಹಾಕಕ್ಕೆ ಟ್ರೈ ಮಾಡೋಣ ಅಂತ. ಸರಿ ಬನ್ನಿ, ನಿಮಗೆ ಬಕೆಟ್ ನೀರು ಕೊಡ್ತೀನಿ. ಓಹ್, ಏನ್ ಮುತ್ತಣ, ಮನೆ ತುಂಬಾ ನಿನ್ ಮಂದಹಾಸ ತುಂಬಿ ತುಳುಕ್ತಾ ಇದೆ. ನನ್ನ ಮುಖನೇನೋ ನೋಡ್ತೀಯ? ಹೊರಗಡೆ ಚಂದನ ಏನ್ ಮಾಡ್ತಿದ್ದಾರೆ ಅಂತ ಹೋಗಿ ನೋಡು. ಸಾಧ್ಯ ಆದ್ರೆ ಸಹಾಯ ಮಾಡು. ಅಣ್ಣ, ಏನಣ್ಣ ನಡೀತಿದೆ ನಮ್ಮ ಮನೇಲಿ? ಅದ್ಭುತ, ಮಹಾ ಅದ್ಭುತ ಕಣ. ಅಣ್ಣ, ಅದ್ಗೆ ಮನೆ ಮುಂದೆ ತೊಳಿತಾ ಇರೋದ್ ನೋಡಿದ್ರೆ ಈ ಮನೆ ದುರಾದೃಷ್ಟನೇ ತೊಳಿತಾ ಇದ್ದಾರೇನೋ ಅನಿಸ್ತಿದೆ. ಏಯ್, ಈಗ್ಲಾದ್ರೂ ಗೊತ್ತಾಯ್ತನ ನಿಮ್ಮ ಅಣ್ಣ ಎಂತ ಅದಕ್ಕೇನು ಕರ್ಕೊಂಡು ಬಂದಿದ್ದೀನಂತ? ನೀನ್ ಬಿಡಣ, ಸೂಪರು. ಅಯ್ಯಯ್ಯೋ, ರಂಗೋಲಿ ಪುಡಿ ಮರ್ತೋದೆ.
ರಂಗೋಲಿ ಪೌಡರ್ ಇದೆಯಾ? ಮುಖಕ್ಕೆ ಹಾಕೊಳ್ಳೋ ಪೌಡರ್ ಇದೆ. ರಂಗೋಲಿ ಹಾಕ್ಬೇಕಾಗಿರೋದು ನೆಲಕ್ಕೆ, ಮುಖಕ್ಕಲ್ಲ. ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇವಾಗ್ಲೇ ಹೋಗಿ ತಂದ್ಬಿಡ್ತೀನಿ. ಅಣ್ಣ ಒಳಗಡೆ ಕೆಂಪು ಡಬ್ಬದಲ್ಲಿ ಇದೆಯಲ್ಲ ಅದೇ ಅನ್ಸುತ್ತೆ. ಅನ್ಸುತ್ತೆ ಅಂದ್ರೆ ನಿನ್ಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಟೆನ್ಷನ್ ಮಾಡ್ಕೊಬೇಡ, ಎಲ್ಲ ಗೊತ್ತಿರೋನೆ ಬಂದ. ತಗೊಳ್ಳಿ. ಎಲ್ಲಿಟ್ಟಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ನಾನೇ ತಂದೆ. ಥ್ಯಾಂಕ್ಸ್. ಅದ್ಗೆ ಯಾವ ರಂಗೋಲಿ ಹಾಕ್ಬೇಕು ಅಂತಿದ್ದೀರಾ? ಎಂಚುಕ್ಕಿದು. ವಾವ್, ಸೂಪರ್. ರಂಗೋಲಿನ ರೋಡಲ್ಲಿ ಅಥವಾ ಬೇರೆಯವ್ರ ಮನೆ ಮುಂದೆ ನೋಡ್ತಾ ಇದ್ದೆ. ಇವತ್ತು ನಮ್ಮ ಮನೆ ಮುಂದೆನೂ ರಂಗೋಲಿ ಹಾಕಕ್ ಒಬ್ರನ್ನ ದೇವ್ರು ಕಳಿಸ್ಬಿಟ್ಟ. ಏನಮ್ಮ ಹೆಂಗ್ ಹೇಳ್ಬಿಟ್ಟೆ? ಎಷ್ಟ್ ಸಲ ನಾನು ರಂಗೋಲಿ ಹಾಕಿಲ್ಲ, ನೀನೇ ತುಳ್ಕೊಂಡು ಓಡಾಡ್ತಿದ್ದೆ. ಅಯ್ಯೋ ಅದ್ಗೆ ಅಣ್ಣ ಹಾಕೋ ರಂಗೋಲಿ ನೋಡ್ಬೇಕು ನೀವು. ನಿಮಗ್ ಗೊತ್ತಿರೋ ರಂಗೋಲಿನೂ ಮರ್ತೋಗುತ್ತೆ. ನಾನು ಅಷ್ಟೇ ಅಣ್ಣ, ನಂಗೂ ಅಷ್ಟೊಂದು ಚೆನ್ನಾಗೇನು ಬರಲ್ಲ, ಸ್ವಲ್ಪ ಟ್ರೈ ಮಾಡ್ತೀನಿ ಅಷ್ಟೇ. ಫಿನಿಶ್. ನಾನೇನೋ ಸೆಲೆಬ್ರಿಟಿ ಅನ್ನೋ ತರ ಚಪ್ಪಾಳೆ ತಡ್ತಿದ್ದೀರಾ. ಯಾವ ಸೆಲೆಬ್ರಿಟಿ ಬಂದ್ರು ನಮ್ಗೆ ಇಷ್ಟು ಖುಷಿ ಆಗಲ್ಲ. ಇವತ್ತು ನಮ್ಮ ಮನೆ ಮುಂದೆ ನೀವು ಬಿಡಿಸಿರೋ ರಂಗೋಲಿ ನೋಡಿ ದೊಡ್ಡ ಸೆಲೆಬ್ರೇಷನ್ ಮಾಡ್ದಂಗ್ ಅನ್ಸ್ತಿದೆ. ಸೂಪರ್ ಅಣ್ಣ, ನಿಜ ಅದ್ಗೆ. ಥ್ಯಾಂಕ್ ಯು. ರಮ್ಮನೆ ಮುಂದೆ ರಂಗೋಲಿ, ಮೀನಿನ ಮಾರ್ಕೆಟಲ್ಲಿ ಸಂಪಿಗೆ ಹೂ ಇಟ್ಟಂಗೆ. ಇದನ್ನ ಯಾರಪ್ಪ ಹಾಕಿದ್ದು ಇಂಥ ರಂಗೋಲಿನ? ಹಾ, ಕರೆಕ್ಟ್, ನನ್ ಸೊಸೆನೆ ಅವಳೇ ಹಾಕಿರೋದು. ಅದಕ್ಕೆ ಮನೇಲಿ ಹೆಣ್ಮಕ್ಳು ಇರ್ಬೇಕು ಅನ್ನೋದು. ಚೆನ್ನಾಗಿ ಬಿಡಿಸಿದಾಳೆ. ನೋ 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 ನಟರಾಜ, ನಾನೇ ಹೊಗಳಿ ನಾನೇ ಹೊಲ್ಸ್ ಮಾಡಿದ್ರೆ ಹೇಗಿರುತ್ತೆ? ನೋ 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 ನೋ. ಅಣ್ಣ ಫೋನ್ ತೋರ್ಸು. ನನ್ನ ಪಾಯಿಂಟ್ ಸಿಕ್ಕರೆ ಕರೆಕ್ಟಾಗಿ ಟ್ಯಾಬ್ಲೆಟ್ ರೀಚ್ ಆಗ್ತೀವಿ. ಇರೋ ತಿನ್ಬಿಟ್ಟು ಬಂದು ಹೇಗೆ ಆಡೋದು ಅಂತ ತೋರಿಸ್ತೀನಿ. ಏನ ನಿಮ್ಮ ಅದಕ್ಕೆ ಯಾಕೆ ಹೆದರ್ಕೋಬೇಕು? ಅವಳಿಗೆ 2 ಕೊಂಬಿದ್ಯಾ? ಹೆದರ್ಕೊಳ್ಳೋ ಕಾಲ ಎಲ್ಲ ಮುಗೀತು. ತಿಳ್ಕೊ. ಅಲ್ಲ ಕಣ, ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತೀಯ? ನಿನಗೇನಾದ್ರೂ ಮದುವೆ ಆದ್ರೆ ಮುಗೀತ್ ಕತೆ. ನಿನ್ನ ಹೆಂಡ್ತಿ ಹಂಗೆ ಬೆಂಡೆಕಾಯಿ ಥರ ಬಾಣ್ಲಿಲಿ ಫ್ರೈ ಮಾಡ್ಬಿಡ್ತಾಳೆ. ಸಾಕಣ. ಏ ತಿನ್ನೋ ಸುಮ್ನೆ, ವಯಸ್ಸು ಹುಡುಗ ಚೆನ್ನಾಗಿ ತಿನ್ಬೇಕು. ಅಣ್ಣ, ಅಮ್ಮ ದೀಪ ಹಚ್ಚಲ್ವಾ? ಹಚ್ತೀವಲ್ಲ, ಆದ್ರೆ ಇವತ್ತೇನು ವಿಶೇಷ? ಏನಾದ್ರೂ ವಿಶೇಷ ಇದ್ರೆ ಮಾತ್ರ ದೀಪ ಹಚ್ಚೋದಾ? ಹೌದು,
ದೀಪಾವಳಿಗೆ ಶಿವರಾತ್ರಿಗೆ ಹಾಗೆ ಅಮ್ಮನ ಪುಣ್ಯತಿಥಿಗೆ ಕೂಡ ಹಚ್ತೀವಿ. ಇದೊಂಚೂರು ಕ್ಲೀನ್ ಮಾಡ್ಕೊಡ್ತೀರಾ? ಸರಿ, ಏನಂದು ಈ ನಿನ್ಗೆ ಕೊಂಡು ಹೇಳ್ತಾ ಇರೋದು. ನೀವ ಕರೆದಿದ್ದು? ಇನ್ನ ಕ್ಲೀನ್ ಮಾಡ್ಬೇಕಿತ್ತು. ಅಷ್ಟೇ ತಾನೆ. ಸರಿ ಕಂಟಿ, ಹೋಗೋ ಕ್ಲೀನ್ ಮಾಡ್ಕೊಬಾ. ಅವ್ರಿಗಲ್ಲ, ನಾನ್ ನಿಮ್ಗೆ ಹೇಳಿದ್ದು. ಏನ? ನಾನಾ? ಯಾಕೆ ಕಷ್ಟನಾ? ಕೊಡಮ್ಮ, ನಾನು ಮಾಡ್ಕೊಂಬರ್ತೀನಿ ಕೊಡು. ಬೇಡ ಅಣ್ಣ, ಊಳೋ ಕೆಲ್ಸ ಗೂಳಿ ಮಾಡಿದ್ರೇನೆ ಚಂದ.